ಮತ್ತು ಗಿಫ್ಟ್ ಐಟಮ್ಸ್ ಬಂದು ನಾನು ಮನೆ ವಿಡಿಯೋಲಿ ನಾನು ತೋರ್ಸೋಕ್ಕಾಗಲಿಲ್ಲ. ಗಿಫ್ಟ್ ಐಟಮ್ ಬಂದು ಎತ್ಕೊಂಡು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಂಗಳವಾರ, ಇವತ್ತು ನಾವು ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆಗೆ ಇಟ್ಕೊಂಡಿದ್ದೀವಿ. ಯಾವಾಗ ಅಷ್ಟೇ ನಾವು ಅಮಾವಾಸ್ಯೆ ದಿವಸ ಪೂಜೆಗೆ ಇಟ್ಕೊತಾ ಇದ್ವಿ. ಲಾಸ್ಟ್ನೇ ಅಮಾವಾಸ್ಯೆ ದಿವಸ, ಚಿಕ್ಕ ದೀಪಾವಳಿ ದಿವಸ ಪೂಜೆಗೆ ಇಟ್ಕೊತಾ ಇದ್ವಿ. ಈ ಸತಿ ಬಂದು ನಾವು ಸ್ವಲ್ಪ ಬೇಗನೆ ಇಟ್ಕೊತಾ ಇದ್ದೀವಿ. ಏನಂದರೆ ಪತ್ರಿಕೆ ಒಡ್ಸ್ಕೊಂಡು ತೊಗೊಂಬಂದಿದ್ದೀವಿ, ಪೂಜೆಗೆ ಕೊಡಬೇಕು. ಅದಕ್ಕೋಸ್ಕರ ಇವಾಗ ಪತ್ರಿಕೆ ಸ್ಟಾರ್ಟ್ ಮಾಡಬೇಕು, ಇನ್ನು ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ಇವತ್ತೇ ನಾವು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಬೆಳಗ್ಗಿಂದ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಎಲ್ಲ ನಿನ್ನೆ ಸಂಜೆ 6 ಗಂಟೆಗೆ ಹೋಗಿ ನೈಟ್ ನಾವು 1 ಗಂಟೆ ಆಗಿತ್ತು ಬರೋಷ್ಟಕ್ಕೆ. ಪತ್ರಿಕೆ ಎಲ್ಲ ಪ್ರಿಂಟಿಂಗ್ ನೋಡಿ, ಮನೆ ಎಲ್ಲ ಎಷ್ಟು ಎಲ್ಲಿರಲ್ಲ ಅಲ್ಲಲ್ಲೆಲ್ಲ ಇಟ್ಬಿಟ್ಟಿದ್ದೀವಿ. ಅದೆಲ್ಲ ಮಾಡಿ ಮೇಲೆ ಅಂದರೆ ರೂಮಲ್ಲಿ ಇಟ್ಟಿದ್ದೀವಿ, ಇಲ್ಲಿ ಇಟ್ಟಿದ್ದೀವಿ. ಪತ್ರಿಕೆ ಬಂದು ಫಸ್ಟ್ ಬಂದು ನನಗೆ ಒಂದು 20 ಇನ್ವಿಟೇಷನ್ ಕೊಟ್ಟಿದ್ರು, 20 ಕೊಟ್ಟಿದ್ರು. ಈ ಸತಿ ಬಂದು ಇವಾಗ 300 ಕೊಟ್ಟವ್ರೆ. ಇನ್ನು ಮಿಕ್ಕಿರೋದು ಇನ್ನು ಪ್ರಿಂಟಿಂಗ್ ಮಾಡಿದ್ರೆ ಪ್ರಿಂಟಿಂಗ್ ಆಗೈತೆ, ಅವರೇ ಬಾಕ್ಸ್ಗೆ ಹಾಕಿ ಕೊಡ್ತಾರೆ. ನೋಡಿ, ಇಲ್ಲೊಂದು ಕವರ್ ಐತೆ, ಇಲ್ಲೊಂದು ಕವರ್ ಐತೆ, ಇಲ್ಲೊಂದು ಕವರ್ ಐತೆ. ಮಿನಿಮಮ್ 300 ಕೊಟ್ಟವ್ರೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಮೊನ್ನೆ ಹೋಗಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು 5-6 ಜನ ಮನೆ ಇತ್ತು, ಅಲ್ಲಿ ಕೊಟ್ಬಿಟ್ಟು ಬಂದ್ವಿ. ಇನ್ನು ತಿರ್ಗಾ ವಾಪಸ್ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ಇನ್ನು ಬೈಲಾಂಜಿನೆಗೆ ಹೋಗ್ಬೇಕು. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಪತ್ರಿಕೆ ಕೊಟ್ಬಿಟ್ಟು ಬರಬೇಕು. ಇವತ್ತು ಬಂದು ನಾವು ಕಾಳಮ್ಮನ ದೇವಸ್ಥಾನ, ಗ್ರಾಮದಮ್ಮನ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಇಲ್ಲಿ ಚೌಡಮ್ಮನಿಗೆ ಪೂಜೆ ಮಾಡ್ಕೊಂಡಿದ್ದೀವಿ. ಇಷ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನಕ್ಕೂ ಮಡ್ಲಕ್ಕಿ, ಸೀರೆ ಪ್ರತಿಯೊಂದು ಎಲ್ಲ ರೆಡಿಯಾಗಿ ಇಟ್ಕೊಂಡು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಇಷ್ಟು ಪತ್ರಿಕೆ ಬಂದೈತೆ. ನಾಳೆಯಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರ ಮನೆಗೂ ಹೋಗಿ ಫಸ್ಟ್ ಬಂದು ನಾಳೆ ನಮ್ಮ ಅತ್ತೆ ಮನೆಗೆ, ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಇನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ ಪತ್ರಿಕೆ ಎಲ್ಲ ಕೊಡೋದು. ಇವತ್ತು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಕಾರ್ತಿಕ್ ಮಾಸದಲ್ಲಿ ನಾವಿವತ್ತು ಮಂಗಳವಾರ ಪೂಜೆ ಮಾಡಿಸ್ತಾ ಇರೋದು. ಪ್ರತಿ ವರ್ಷನಷ್ಟು ನಾವು ಅಮಾವಾಸ್ಯೆ ದಿವಸ, ಚಿಕ್ಕ ದೀಪಾವಳಿ ದಿವಸ ಪೂಜೆ ಮಾಡಿಸ್ತಾ ಇದ್ದಿರೋದು. ಇವತ್ತು ಪತ್ರಿಕೆ ಬಂದಿತ್ತು, ದೇವ್ರಿಗೂ ಪತ್ರಿಕೆ ಇಡಬೇಕಾಗಿತ್ತು, ಇಟ್ಟು ಪೂಜೆ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟೇ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಅಭಿಷೇಕಕ್ಕೆಲ್ಲ ರೆಡಿ ಅಂದರೆ ಐನೋರ್ಗೆ ಹೇಳಿದ್ದೀವಿ. ಅಭಿಷೇಕ ಮಾಡಿ ಮತ್ತು ಪೂಜೆ ಎಲ್ಲ ಮಾಡಿಸ್ತೀವಿ. ಇವತ್ತು ಬಂದು ಗ್ರಾಮದಮ್ಮನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ, ಕಾಳಮ್ಮನ ದೇವಸ್ಥಾನ, ಇನ್ನೇನು ಮನೇಲಿ ಚೌಡಮ್ಮನಿಗೆ ಇಟ್ಟಿದ್ದೀವಿ. ಇಷ್ಟು ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಪ್ರತಿಯೊಂದು ದೇವ್ರಿಗೂ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು, ಮನೇಲಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಹೊಸ್ಲಿಗೆ ದೀಪ ಅಂಟಿಸಿ ಹೊಸ್ಲಿಗೂ ಪೂಜೆ ಮಾಡ್ತೀವಿ. ಮಿನಿಮಮ್ ಫಸ್ಟ್ ಏನಂದರೆ ಎಲ್ಲ ದೇವ್ರಿಗೂ ಇಟ್ಟು ಪೂಜೆ ಮಾಡಿ ಆಮೇಲೆ ಧರ್ಮಸ್ಥಳಕ್ಕೆ ಪ್ರತಿಯೊಂದು ದೇವ್ರಿಗೂ ಕೊರಿಯರ್ ಮಾಡ್ತೀವಿ. ಆದರೂ ಹೋಗಿ ಕೊಡ್ತೀವಿ, ಇಲ್ಲಾಂದರೆ ಕೊರಿಯರ್ಗೆ ಕಳಿಸ್ಕೊಡ್ತೀವಿ. ಇವತ್ತು ಇನ್ನೇನು ಅಭಿಷೇಕಕ್ಕೆ ಕೊಟ್ಟಿದ್ದೀವಿ. ಇನ್ನೇನು ಅಭಿಷೇಕ ಆಗ್ತಾ ಇದ್ದಂಗೆ, ಅಲಂಕಾರ ಮಾಡ್ತಾ ಇದ್ದಂಗೆ ಇಲ್ಲಿ 7:30-8 ಗಂಟೆಗೆ ಪೂಜೆ ಇರುತ್ತೆ. 8 ಗಂಟೆ ಪೂಜೆ ಅಷ್ಟೊತ್ತಿಗೆ ನಾವು ಫಸ್ಟ್ ಬಂದು ಈ ಬೇರೆ ದೇವಸ್ಥಾನಕ್ಕೆ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತೀವಿ. ಒಂದು ಮೂಟೆಗೆ ಹಾಕಿದ್ದೀವಿ. ಇವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಪೂಜೆಗೆ ಎತ್ಕೊಂಡು ಹೋಗ್ಬೇಕು. ಇವಾಗ ಫಸ್ಟ್ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ವಿ. ಅವಾಗಲೇ ಬಂದು ನಾವು ಅಭಿಷೇಕಕ್ಕೆ ಕೊಟ್ಟಿದ್ದೀವಿ, ಅಂದರೆ ಎಲ್ಲ ಹಾಲು ತುಪ್ಪ ಎಲ್ಲ ಕೊಟ್ಟು ಇನ್ನೇನು ಮಾಡವ್ರೆ ಆಗೈತೆ. ಕಡಲೆಪುರಿ ಮಾಡಿದ್ದೀವಿ. ಯಾವಾಗೂ ಅಷ್ಟೇ ನಾವು ಅಮಾವಾಸ್ಯೆ ದಿವಸ ಪಲಾವ್ ಮಾಡ್ತಾ ಇದ್ವಿ. ಈ ಸತಿ ಬಂದು ಬರೀ ಕಡಲೆಪುರಿ ಮಾಡಿದ್ದೀವಿ. ಅಂದರೆ ಸಿಹಿ ಬೂಂದಿನೂ ತೊಗೊಂಬರ್ತವ್ರೆ, ಸ್ವೀಟ್ ಅಂದ್ಬಿಟ್ಟು. ಇವಾಗ ಬೇಗ ಆಗುತ್ತೆ ಅಂದ್ಬಿಟ್ಟು ಕಡಲೆಪುರಿ ಮಾಡಿದ್ದೀನಿ. ಕಡಲೆಪುರಿ ಮಾಡಿ ಮಡ್ಲಕ್ಕಿಗೆ ಇಟ್ಕೊಂಡಿದ್ದೀವಿ. ನೋಡಿ, ಇನ್ನು ಬಾಳೆಹಣ್ಣು ಅಂಟ್ಕೊಂಡ್ರೆ ಪೆಟ್ಟಲ್ ಲೆಂಕ ಪೂಜೆಗೆ ಇಟ್ಕೊಂಡಿದ್ದೀವಿ. ಗ್ರಾಮದಮ್ಮನಿಗೆ, ಕಾಳಮ್ಮನಿಗೆ ಎಲ್ಲದಕ್ಕೂ ಇಟ್ಕೊಂಡಿದ್ದೀವಿ. ಇನ್ನೊಂದು ಬಾಳೆಹಣ್ಣು ಇಟ್ಕೊಂಡು ಎತ್ಕೊಂಡು ಹೋಗ್ಬೇಕು. ಇನ್ನು ಹೋಗಿ ನಾವು ಇವಾಗ ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರ್ಬಿಟ್ಟು ಬರಬೇಕು. ಇವತ್ತು ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಬಂದ್ರೆ ಒಂದು ಕಂಪ್ಲೀಟ್ ಮುಗಿಯುತ್ತೆ. ಎಲ್ಲ ದೇವ್ರಿಗೆ ಎಲ್ಲ ಕೊರಿಯರ್, ಅಂದರೆ ನಾವು ತಿರುಪತಿಗೆ, ಪ್ರತಿ ಧರ್ಮಸ್ಥಳಕ್ಕೆ ಎಲ್ಲದಕ್ಕೂ ನಾವು ಕೊರಿಯರ್ ಮಾಡಬೇಕು. ಆದರೆ ಹೋಗ್ಬಿಟ್ಟು ಬರ್ಬೋದು. ಆಗಿಲ್ಲ ಅಂದರೆ ಫಸ್ಟೇ ಕೊರಿಯರ್ ಮಾಡಿಬಿಡೋಣ. ಕೊರಿಯರ್ ತಿರುಪತಿಗೆಲ್ಲ ಕೊರಿಯರ್ ಮಾಡಿದ್ರೆ ಅವ್ರು ದಾರ ಕಳಿಸ್ತಾರಂತೆ. ಅದೇ ತಿರುಪತಿಗೆ ಮತ್ತು ಧರ್ಮಸ್ಥಳಕ್ಕೆಲ್ಲ ಕಳ್ಸೋಣ ಅಂದ್ಬಿಟ್ಟು, ಅಂದರೆ ಕೊರಿಯರ್ ಮಾಡಬೇಕು. ಕಳಿಸಿದ್ರೆ ಅವರು ದಾರ ಕಳಿಸ್ತಾರೆ, ಅಂದರೆ ಅರ್ಶಿನದ ದಾರ ಕಳಿಸ್ತಾರೆ. ಅದರಲ್ಲೂ ತಾಳಿ ಕಟ್ಬೋದು. ಅದಕ್ಕೋಸ್ಕರ ಫಸ್ಟೇ ನಾವು ಕೊರಿಯರ್ ಮಾಡಬೇಕು. ಕುಕ್ಕೆಗೆಲ್ಲ ಕೊರಿಯರ್ ಮಾಡ್ತೀವಿ. ನಾಳೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಲ್ಲ ದೇವ್ರಿಗೂ ಕಳಿಸ್ತೀವಿ. ಆಮೇಲೆ ಆದರೆ ಹೋಗ್ತೀವಿ, ಇಲ್ಲಾಂದರೆ ಕೊರಿಯರ್ ಮಾಡ್ತೀವಿ.
ಅಂಟ್ಕೊಂಡು ಲೆಕ್ಕನ ಹಚ್ಚಿಸ್ತಾನೆ. ಅಷ್ಟನಾ? ನಾವಿವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ಬಂದು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಪೂಜೆಗೆ ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಕಡೆ ಬಂದು ಎಲ್ಲ ದೇವಸ್ಥಾನದಲ್ಲಿ 8 ಗಂಟೆ ಪೂಜೆ ಆಗುತ್ತೆ. 7:15 8 ಗಂಟೆ ಲಾಸ್ಟ್ ಇರುತ್ತೆ ಪೂಜೆ. ಇವಾಗ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋದರೆ ಬೇಗ ಮಾಡಿಸ್ಕೊಂಡು ಹೋಗ್ಬಿಡ್ಬೇಕು ಅಂದ್ಬಿಟ್ಟು ನಾವು ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ನಾನು 6:30 ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮಿನಿಮಮ್ ಒಂದು 20 ಮಿನಿಟ್ಸ್ ಆಗೇ ಆಗುತ್ತೆ ಒಂದೊಂದು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರೋದು. ಅದಕ್ಕೋಸ್ಕರ ಫಸ್ಟ್ ಬಂದು ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. గ్రామ్ దమ్కినో ఆయన గణేష్ కవర్లో దర్శనిస్తాను ಸುಮ್ಮನೆ ನಿಮ್ದೇ ಬಂದು ಮತ್ತೆ ಕಳಿಗೆ ವೈಟ್ ಪಗಡ್ಬಿಡಿ ಬೆಳಗ್ಗೆ ಸ್ನಾನ. ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಆಯಿತು. ಕಾಯಿಯಲ್ಲಿ ಹೂವು ಬಂದಿತ್ತು. ಹೂವು ಬಂದರೆ ಒಳ್ಳೇದು ಅಂತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ಗ್ರಾಮದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಪೂಜೆ ಕೊಡ್ತಾ ಇದ್ದೀವಿ. ಕುಂಕುಮ ಗ್ರಾಮದಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಇನ್ನೇನು ಇವಾಗ ಸ್ಟಾರ್ಟ್ ಮಾಡ್ತಾರೆ. दक्षिणामूर्तये नमः। ओम नमो हिरण्यवाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये मंगलम भगवान् शंभुः मंगलम वृषभध्वजः मंगलम ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಊಟ ಎಲ್ಲ ಮಾಡಿದ್ವಿ. ಇವತ್ತು ಎಲ್ಲ ಪತ್ರಿಕೆಗೆ ಎಲ್ಲ ಅರ್ಶಿನ ಇಟ್ಟು
ಎಲ್ಲ ಅರಿಶಿನ ಇದು ತುಪ್ಪದಲ್ಲಿ ಅರಿಶಿನ ಕಲಸಿದ್ದೀನಿ. ಕಲಸಿ ಎಲ್ಲ ಒಂದಿಷ್ಟಕ್ಕೆ ನಾನು ಅರಿಶಿನ ಇಟ್ಟಿದ್ದೀನಿ. ಎಲ್ಲ ಪ್ರತಿಯೊಂದು ಇಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಾಳೆ ಪತ್ರಿಕೆ ಕೊಡೋಕ್ಕೆ ಹೋಗಬೇಕು. ನಾಳೆ ಬಂದು ಬೆಳಗ್ಗೆ 6 o'clock ಎಲ್ಲ ಬಿಡಬೇಕು. ಪತ್ರಿಕೆ ಇಟ್ಕೊಂಡಿದ್ದೀನಿ. ಮತ್ತು ಗಿಫ್ಟ್ ಐಟಮ್ಸ್ ಬಂದು ನಾನು ಮನೆ ವಿಡಿಯೋಲಿ ನಾನು ತೋರ್ಸೋಕ್ಕಾಗಲಿಲ್ಲ. ಗಿಫ್ಟ್ ಐಟಮ್ ಬಂದು ನಾವು ಗಿಫ್ಟ್ ಬಂದು ಇವತ್ತು ಪತ್ರಿಕೆ ಜೊತೆ ಗಿಫ್ಟ್ ಕೊಡ್ತಾ ಇರೋದು 2 ಥರ ನಾವು ಕೊಡ್ತಾ ಇರೋದು. ಇದು ಬಂದು ಪ್ಲೇಟ್ ಕೊಡ್ತಾ ಇದ್ವಿ, ಪಿಚ್ಕರಿ ಪ್ಲೇಟ್ ಅಂತೀವಿ. ಇದು ಏನಕ್ಕನ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಈ ಥರ ಪ್ಲೇಟು ಗಿಫ್ಟ್ ಕೊಡ್ತಾ ಇರೋದು. ಪ್ಲೇಟು ಮತ್ತು ನೆಕ್ಸ್ಟ್ ಬಂದು ಫೋಟೋಸು. ಇದು ಬಂದು ಫೋಟೋ ಕೊಡ್ತಾ ಇರೋದು. ಫೋಟೋನು ಚೆನ್ನಾಗೈತೆ. ಸಿಲ್ವರ್ ಫೋಟೋ ಬರುತ್ತೆ. ಈ ಥರ ಗಣೇಶ ಫೋಟೋ ಮತ್ತು ಅದು 2 ಇರೋದು ಗಿಫ್ಟು. ನೋಡಿಕೊಂಡು ಕೊಡೋಣ ಅಂದ್ಬಿಟ್ಟು 2 ಥರನೂ ತೊಗೊಂಬಂದಿದ್ದೀವಿ. ಇದೆಲ್ಲ ಪ್ಯಾಕ್ ಮಾಡಿದ್ದೀವಿ. ನಾಳೆ ಎಲ್ಲ ಇವತ್ತು ಹೋಗಿ ಕಾರಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಸ್ವಲ್ಪ ತುಂಬ ಜನ ಮನೆ ಐತೆ ಹೋಗೋದು. ನಾವೆಲ್ಲರಿಗೂ ಬಟ್ಟೆ ಪರ್ಚೇಸಿಂಗ್ ಮಾಡಿದ್ದೀವಿ. ಎಲ್ಲ ಬಂದು ನಾವು ರತ್ನಂ ಸಿಲ್ಕ್ಸಲ್ಲೇ ಬಟ್ಟೆ ಪರ್ಚೇಸಿಂಗ್ ಮಾಡಿರೋದು. ಎಲ್ಲರಿಗೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ನಾಳೆ ಎಷ್ಟು ಜನ ಮನೆಗೆ ಹೋಗ್ತೀವೋ ಅವ್ರದ್ದೆಲ್ಲ ನಾವು ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ. ಇದೆಲ್ಲ ಎತ್ಕೊಂಡು ಹೋಗಿ ಕಾರಲ್ಲಿ ಇಟ್ಬಿಟ್ರೆ ನಾಳೆ ಸ್ವಲ್ಪ ಬೇಗ ಆಗುತ್ತೆ ಹೋಗೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ఇదంతా క్లీన్గా జోడించాల్సి ఉండే. బెంట అయితే పోతుంది. అది క్లీన్గా జోడిస్తే దానిపై నీకు జోడించిస్తాను. ನಿಮಗೆ ಇವತ್ತೆಲ್ಲ ನಮ್ಮ ಯಜಮಾನ್ರು ಕಾರಲ್ಲಿ ರೆಡಿ ಮಾಡ್ಕೊತವ್ರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದಿರ ನಾಳೆ ವಿಡಿಯೋನ ವಾಚ್ ಮಾಡಿ.